ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ಒಂದೊಂದೇ ಕುತಂತ್ರಗಳು ಈಗ ಬಟಾ ಬಯಲಾಗ್ತಾ ಹೋಗ್ತಿದೆ. ಕೈಯಲ್ಲಾಗದೆ ಕಳ್ಳದಾರಿ ಹಿಡಿತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ಅಟ್ಯಾಕ್ ಬಳಿಕ ಪಾಕ್ ವಿರುದ್ಧ ಕಠಿಣ ಕ್ರಮಕ್ಕೆ ಭಾರತ ಮುಂದಾಗ್ತಾ ಇದ್ದಂತೆ ಮತ್ತಷ್ಟು ಕುತಂತ್ರವನ್ನು ನಡೆಸ್ತಾ ಇರುವಂತಹ ಪಾಕ್ ಬಾಂಗ್ಲಾದೇಶದ ಜೊತೆ ಸೇರ್ಕೊಂಡು ಸಂಚು ರೂಪಿಸ್ತಾ ಇದ್ದು, ಬಾಂಗ್ಲಾದೇಶದ ಜೊತೆ ಒಳಗೊಳಗೆ ಪಾಕ್ ಚರ್ಚಿಸ್ತಾ ಇದೆ. ಉಗ್ರರ ಜೊತೆ ಬಾಂಗ್ಲಾದಲ್ಲೇನು ಬೀಡ್ಬಿಟ್ಟಿದ್ದಾರೆ ಉಗ್ರರು, ಅವರ ಜೊತೆ ಸಂಪರ್ಕವನ್ನ ಹೊಂದ್ಮಾಡ್ತಾ ಇದೆ. ಉಗ್ರ ಸಂಘಟನೆ ಕಮಾಂಡರ್ಸ್ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದೆ. ಬಾಂಗ್ಲಾದಲ್ಲಿ ಆಕ್ಟಿವ್ ಆಗಿರುವಂತಹ ಉಗ್ರರ ಬಳಕೆಗೆ ಸಂಚು ರೂಪಿಸಿದ್ದು, ಬಾಂಗ್ಲಾ ಗಡಿ ಮೂಲಕ ಅಕ್ರಮವಾಗಿ ಪ್ರವೇಶಕ್ಕೆ ಪಾಕ್ ಸ್ಕೆಚ್ ಹಾಕ್ತಾ ಇದೆ. ತನ್ನ ಕುಕೃತ್ಯಕ್ಕೆ ಬಾಂಗ್ಲಾ ಮೊರೆ ಹೋಗಿದ್ದಾರೆ ಪಾಪಿಗಳು. ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಭಾರತ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಇಂಥದೊಂದು ವಾಮ ಮಾರ್ಗ. ಬಾಂಗ್ಲಾ ಭಾರತ ಬಾರ್ಡರ್ನಲ್ಲಿ ಸೈನಿಕರ ಹದ್ದಿನ ಕಣ್ಣು. ಗಡಿಯಲ್ಲಿ ಮತ್ತಷ್ಟು ಗಸ್ತು ಹೆಚ್ಚಿಸಿದೆ ಭಾರತೀಯ ಸೇನೆ. ಹೈ ಅಲರ್ಟ್ ಆಗಿರುವಂತೆ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಗಡಿಯಲ್ಲಿ ಹೆಚ್ಚು ಸೈನಿಕರನ್ನು ನಿಯೋಜಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಬಾಂಗ್ಲಾದೇಶ ಮಯನ್ಮಾರ್ ಗಡಿಯಲ್ಲಿ ಸೇನೆ ಹೈ ಅಲರ್ಟ್ನಲ್ಲಿದ್ದು, ಬಾಂಗ್ಲಾ ಬಾರ್ಡರ್ನಿಂದ ಪಾಕ್ ಕ್ರಿಮಿಗಳು ನುಸುಳದಂತೆ ಭದ್ರತೆಯನ್ನು ಒದಗಿಸಲಾಗಿದೆ. ಪ್ರತಿಯೊಬ್ಬರ ಚಲನವಲನದ ಮೇಲೂ ಕೂಡ ಸೇನಾ ಪಡೆ ಕಣ್ಣಿಟ್ಟಿದೆ. ಯಾಕಂದ್ರೆ ಬಾಂಗ್ಲಾ ಮೂಲಕ ಒಳನುಗ್ಗೋದಕ್ಕೆ ಬಾಂಗ್ಲಾದಲ್ಲಿ ಬೀಡು ಬಿಟ್ಟಿರುವಂತಹ ಉಗ್ರರ ಜೊತೆ ನಂಟು ಹೊಂದಿದೆ ಪಾಕಿಸ್ತಾನ. ಅಲ್ಲಿನ ಉಗ್ರ ಸಂಘಟನೆಯ ಕಮಾಂಡರ್ಸ್ ಜೊತೆ ಮಾತುಕತೆ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ಬಾಂಗ್ಲಾ ಗಡಿ ಭಾಗದಲ್ಲಿ ಇನ್ನಷ್ಟು ಕಟ್ಟುನಿಟ್ಟು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪಾಕ್ನ ಒಂದೊಂದೇ ಕುತಂತ್ರ ಬಯಲಾಗ್ತಾ ಇದೆ. ಪಾಕ್ಗೆ ಎಲ್ಲಾ ನಿಟ್ಟಿನಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ, ಪಾಕ್ ಮೇಲೆ ಒಂದು ಹಿಡಿತ ಸಾಧಿಸೋದಕ್ಕೆ ಭಾರತ ಏನು ಭದ್ರತೆಯನ್ನು ಹೆಚ್ಚಳ ಮಾಡ್ತಾ ಇದೆ. ಅದರ ಬೆನ್ನಿಗೆ ಈಗ ಬಾಂಗ್ಲಾ ಗಡಿಯಿಂದ ನುಸುಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ. ಹಾಗಾಗಿ ಆ ಭಾಗದಲ್ಲಿ ಈಗ ಭಾರತ ಯಾವ ರೀತಿ ಸಜ್ಜಾಗಿದೆ ಈ ಕ್ರಿಮಿಗಳನ್ನ ಒಳಕ್ಕೆ ನುಸುಳದಂತೆ ತಡೆಯೋದಕ್ಕೆ? ಹೌದು ಪ್ರತಿಮಾ, ಪಾಕಿಸ್ತಾನದ ISI ನಾನಾ ರೀತಿಯಾಗಿ ಭಾರತವನ್ನು ತೊಂದರೆಗೀಡು ಮಾಡೋದು, ಭಾರತದಲ್ಲಿ ಉಗ್ರವಾದವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂತಹದ್ದು. ಒಂದು ಕಡೆ ಕಾಶ್ಮೀರವನ್ನು ಬಳಸ್ಕೊಂಡ್ರೆ ಇನ್ನೊಂದು ಕಡೆ ಬಾಂಗ್ಲಾದೇಶವನ್ನು ಕೂಡ ಈಗ ISI ಬಳಸ್ಕೊಳ್ತಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗಿರುವಂತಹದ್ದು. ಬಾಂಗ್ಲಾದೇಶದಲ್ಲಿ ಈಗ ರಾಜಕೀಯ ಅಸ್ಥಿರತೆ ಇದೆ. ಈ ರಾಜಕೀಯ ಅಸ್ಥಿರತೆಯನ್ನು ಬಳಸ್ಕೊಂಡಿರ್ತಕ್ಕಂಥ ISI ಕಳೆದ 1 ವರ್ಷದಿಂದ ISIನ ಗುಪ್ತಚರ ಏಜೆಂಟ್ಗಳು ಬಾಂಗ್ಲಾದೇಶದಲ್ಲಿ ಬಿಟ್ಟಿದ್ದಾರೆ. ಅವರು ಅಲ್ಲಿನ ಜಮಾತ್ ಮತ್ತೆ ಅಲ್ಲಿನ ಉಗ್ರ ಸಂಘಟನೆಗಳ ಜೊತೆ ಕಮಾಂಡರ್ಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅಲ್ಲಿನ ಗುಪ್ತಚರ ಇಲಾಖೆ ಜೊತೆಗೆ ಸಂಪರ್ಕದಲ್ಲಿರುವಂತಹ ಈ ಕಮಾಂಡರ್ಗಳನ್ನೆಲ್ಲ ಬಳಸ್ಕೊಂಡು ಭಾರತಕ್ಕೆ ಉಗ್ರರನ್ನ ನುಸುಳಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನ ISI ಮಾಡ್ತಿದೆ ಅನ್ನುವಂತಹ ಈಗ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರುವಂತಹದ್ದು. ಹೀಗಾಗಿ ಭಾರತ ಕೂಡ ಅಲರ್ಟ್ ಆಗಿರುವಂತಹದ್ದು. ಭಾರತ ಬಾಂಗ್ಲಾ ಹಾಗೂ ಮಯನ್ಮಾರ್ ಗಡಿಗಳಲ್ಲಿ ಅತ್ಯಂತ ಹೆಚ್ಚಿನ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಮುಖ್ಯವಾಗಿ ಬಾಂಗ್ಲಾದೇಶದಲ್ಲಿ ಕಳೆದ 1 ವರ್ಷಗಳಿಂದ ವೀಸಾ ವಿನಾಯಿತಿಯನ್ನ ನೀಡಲಾಗಿದೆ. ಪಾಕಿಸ್ತಾನದ ISI ಏಜೆಂಟ್ಗಳು ನೇರವಾಗಿ ಬಾಂಗ್ಲಾಕ್ಕೆ ಬರ್ತಿದ್ದಾರೆ. ಬಾಂಗ್ಲಾಕ್ಕೆ ಬಂದ ಅಲ್ಲಿ ಉಗ್ರ ಸಂಘಟನೆಗಳ ಕಮಾಂಡರ್ಗಳ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿರುವಂತಹದ್ದು. ಮತ್ತೆ ಜಮಾತ್ಗಳಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಯುವಕರನ್ನ ಉಗ್ರವಾದಕ್ಕೆ ಬೆಂಬಲಿಸ್ತಾ ಇದ್ದಾರೆ, ಅವರನ್ನ ಉತ್ತೇಜನ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಕಾಶ್ಮೀರದಲ್ಲೂ ಕೂಡ ಯುವಕರನ್ನ ಬಳಸ್ಕೊಂಡು ಭಾರತದ ವಿರುದ್ಧವೇ ಒಂದು ಘಟನೆಗಳಿಗೆ ಕಾರಣ ಆಗ್ತಿರುವಂಥದ್ದು. ಅಂದ್ರೆ ಭಾರತದಲ್ಲೇ ಸ್ಫೋಟ ಮಾಡುವಂತಹದ್ದು, ಭಾರತದಲ್ಲಿ ಉಗ್ರವಾದವನ್ನ ಬೆಂಬಲಿಸುವಂತಹ ಸಂಘಟನೆಗಳಿಗೆ ಒಂದು ಬೆಂಬಲ ಕೊಡ್ತಿರುವಂತದ್ದು ISI. ಹೀಗೆ ಬಾಂಗ್ಲಾದೇಶದಲ್ಲಿಯೂ ಕೂಡ ಅಲ್ಲಿನ ಸಂಘಟನೆಗಳನ್ನ ಬಳಸ್ಕೊಂಡು ಭಾರತದ ವಿರುದ್ಧ ಒಂದು ಸಂಘರ್ಷವನ್ನ ಸೃಷ್ಟಿ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಿರುವಂತಹದ್ದು. ಹೀಗಾಗಿ ಗಡಿಯಲ್ಲಿರ್ತಕ್ಕಂಥ ಸೇನೆಯನ್ನ ಅತ್ಯಂತ ಹೆಚ್ಚಿನದಾಗಿ ಕಟ್ಟುನಿಟ್ಟಿನದಾಗಿ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಭಾರತ ಕೂಡ ಪ್ರಯತ್ನವನ್ನ ಮಾಡ್ತಿದೆ. ಮುಖ್ಯವಾಗಿ ಬಾಂಗ್ಲಾ ಮತ್ತು ಭಾರತ ಗಡಿಯಲ್ಲಿ ಇರತಕ್ಕಂಥ BSF ಯೋಧರನ್ನ ಅತ್ಯಂತ ಹೆಚ್ಚಿನದಾಗಿ ನಿಯೋಜನೆ ಮಾಡಿ ಬಾಂಗ್ಲಾದಿಂದ ನುಸುಳುಕೋರರನ್ನ ಆದಷ್ಟು ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಾರಿ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತಹದ್ದು. ಪ್ರತಿಮಾ, ಸರೀಶ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ.